ತಲಹರಟೆಗೆ ತರಲೆ ಮಾಡೋಕೆ ದೇವೇಗೌಡ ಆದ್ರೇನು, ಅವರ ಸುಪುತ್ರ ಕುಮಾರಸ್ವಾಮಿ ಆದ್ರೇನು, ಒಟ್ನಲ್ಲಿ ತಲೆಹರಟೆಗೆ ತರಲೆ ಮಾಡೋದೇ ಕಾಯಕ. ಮೊನ್ನೆ ಸೀದಾ ಡೆಲ್ ಹೋಟೆಲ್ನಲ್ಲಿ ದೇವೇಗೌಡರನ್ನ ಭೇಟಿಯಾಗಿದ್ದ. ಅವ್ರ ಜೊತೆ ಸಖತ್ ಹರಟೆ ಹೊಡೆದ. ಅವ್ರ ಜೊತೆ ಮತ್ತೇನ್ ಮಾಡ್ದ ಅಂತ ನೀವೇ ನೋಡಿ. What is this, Kanta? What is this? I don't like it. I don't like it, Kanta. I don't like it. ಏನಿದಾವ್ ಹಿಂಗಾಗ್ಬಿಡ್ತಾವ್. ನಾವಿಲ್ಲಿ ಹೋಳಿಗೆ ಒಬ್ಬಟ್ಟು ತಿಂದು ಸುರ್ ಬತ್ತಿ ಹಚ್ಚಿ ಎಂಜಾಯ್ ಮಾಡ್ತಾ ಇದ್ರೆ ಪಾಪ ಬೆಂಗಳೂರಿನ ಸೆಂಟ್ರಲ್ ಜೈಲ್ನಲ್ಲಿ ಹಬ್ಬಕ್ಕೆ ಜೈಲ್ನಲ್ಲಿ ಕಿತ್ತೋಗಿರೋ ಪಾಯಸನ ಕೊಡ್ದು ಹಾಸ್ಟೆಲ್ಗೆ ಅಡ್ಮಿಟ್ ಆಗೋ ತರ ಆಗೋಯ್ತಲ್ಲ ಕಾಂತ ನಮ್ಮ ನೂರಾರು ಖೈದಿಗಳದು. ದಿನ ಪೂರ್ತಿ ಮುದ್ದೆ ಮುರಿದ ಕೈಗಳಿಗೆ ಅಪರೂಪಕ್ಕೆ ಮೆತ್ತಗಿರೋ ಪಾಯಸ ಸಿಕ್ತಲ್ಲ ಅಂತ ಹೊಟ್ಟೆ ತುಂಬಾ ಕುಡಿದ್ಬಿಟ್ರೆ ಪಾಪ ಆ ದೇವ್ರು ಹಿಂಗ ಮಾಡೋದು. ಐ ಡೋಂಟ್ ಲೈಕ್ ಇಟ್. ಐ ಡೋಂಟ್ ಲೈಕ್ ಇಟ್. ಪಾಪ ಕಾಂತ ನಮ್ಮ ಖೈದಿಗಳ. ಈ ಪಾಯಸದ ನ್ಯೂಸ್ ಕೇಳ್ತಾ ಇದ್ದಂಗೆನೆ ಅಯ್ಯೋ ನಮ್ಮ ಎಡ್ಡಿ ಶೆಟ್ಟಿಗೂ ಎಡವಟ್ ಆಗೋಯ್ತಲ್ಲ, ನಾವು ಜಸ್ಟ್ ನೋಡ್ಕೊಂಡ್ ಬರೋಣ ಅಂತ ಹೋದ್ರೆ ಇವರಿಬ್ರು ಏನು ಆಗದೆ ಒಳ್ಳೆ ಮದ್ಗಿರಿ ಬೆಟ್ಟ ತರ ಕುಂತಿದಾರಲ್ಲ ಕಾಂತ. ಏನ್ ಮಾಡೋದು ಇವ್ರನ್ನ, ಏನ್ ಮಾಡೋದ? ವಾಟೆ ಜಾಕ್. ಎಡ್ಡಿ ಶೆಟ್ಟಿ ಜೈಲೂಟ ಮಾಡಿದ್ರೆ ತಾನೇ ಕಾಂತ ಆಸ್ಪತ್ರೆಗೆ ಹೋಗಕ್ ಸಾಧ್ಯ. ಅವರ ಮನೆಯಿಂದ ತರಿಸಿರೋ ಗರಿ ಕಜ್ಜಾಯ ಮೆತ್ತಗಿರೋ ಸೀಗಿರೋ ಪಾಯಸ ಕುಡ್ದಿದ್ದಕ್ಕೆ ಅವರ ಲೈಫ್ ಸೇಫ್. ಪರಪ್ಪನ ಹಾಸ್ಟೆಲ್ ನ ಪಾಯಸ ಕುಡ್ದಿದ್ರೆ ಪರ ಅಂತ ಕೆರ್ಕೊಂಡು ಹಿಂಗೆ ಅವ್ರನ್ನ ಒತ್ಕೊಂಡು ಹೋಗ್ಬೇಕಾಗಿತ್ತು ಸ್ಟ್ರೆಚರ್ ನಲ್ಲಿ. ಎನಿವೆ ಜಸ್ಟ್ ಮಿಸ್ ಆಯ್ತು. ಪಾಯಸ ಕುಡಿದ್ರೆ ಹೆಲ್ತ್ ಅಪ್ಸೆಟ್ ಆಗಿ ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗೋ ಮ್ಯಾಟರ್ ಮೊದಲೇ ಏನಾದ್ರು ನಮ್ಮ ಎಡ್ಡಿ ಶೆಟ್ಟಿಗೆ ಗೊತ್ತಾಗಿದ್ರೆ ಅಲ್ಲಿನ ಅಡಿಗೆ ಮನೆಗೆ ಹೋಗಿ ಇರೋ ಬರೋ ಪಾಯಸನೆಲ್ಲ ಅವರೇ ಸ್ವಾಹ ಮಾಡ್ಬಿಡ್ತಿದ್ರೇನೋ ಯಾವನಿಗೆ ಗೊತ್ತು. ಒಂದು ತೊಟ್ಟು ಬಿಡ್ದಂಗೆ ನೆಕ್ ಬಿಡ್ತಿದ್ರು ಅನ್ಸುತ್ತೆ ಕಾಂತ. ಹೋಗ್ಲಿ ಬೇಡ, ಸದ್ಯಕ್ಕೆ ಖೈದಿಗಳ ಹೆಲ್ತ್ ಸುಧಾರಿಸಿದ್ರೆ ಅಷ್ಟೇ ಸಾಕು ನಮ್ಗೆ, ಅಷ್ಟೇ ಸಾಕು. ಎಡ್ಡಿ ಶೆಟ್ಟಿ ಅವ್ರಿಗೆ ಏನೂ ಆಗದೆ ಜೈಲ್ನಲ್ಲಿ ಇದ್ರೆ ಓಕೆ. ಸದ್ಯಕ್ಕೆ ಮ್ಯಾಟ್ರ್ ಬಿಟ್ಟಾಕ ನೀನು, ಈ ಮ್ಯಾಟ್ರ್ ಬಿಟ್ಟಾಕ. ನಡಿ ಕಾಂತ ಹೋಗೋಣ. ಪಾಪ ನಮ್ಮ ನೈಸ್ ರಸ್ತೆಯ ಪರ್ಮನೆಂಟ್ ದೊಡ್ಡ ಹೋರಾಟಗಾರ ದಡ್ಡಗೌಡ್ರು ನಮ್ಮ ಸ್ಟೇಟ್ ನಲ್ಲಿ ಸಿಎಂ ಆಗಿದ್ದಾಗ ಅದೇನೋ ಗೋಲ್ಮಾಲ್ ಆಗಿದ್ಯಂತೆ. ವಿಧಾನಸೌಧದ ಪಕ್ಕದಲ್ಲಿರೋ ಪೊಲೀಸ್ ಸ್ಟೇಷನ್ ಅಲ್ಲಿ FIR ಹಾಕಿದ್ದಾರೆ. ಈ ಮ್ಯಾಟರ್ ಗೌಡ್ರ ಕಿವಿಗೆ ಬಡಿದ ತಕ್ಷಣ ದೇವರಿಗೆ ಕೈ ಮುಗಿದು ಹಣೆಗೆ ದೊಡ್ಡದಾಗಿ ಕುಂಕುಮ ಭಂಡಾರ ಹಚ್ಕೊಂಡು ಹೆಗಲ ಮೇಲೆ ರೇಷ್ಮೆ ಶಾಲ್ ಏರಿಸ್ಕೊಂಡು ಆನಂದರಾವ್ ಸರ್ಕಲ್ ಹತ್ರ ಇರೋ ಸಿಟಾಡೆಲ್ ಹೋಟೆಲ್ ನಲ್ಲಿ ಇರೋ ಬರೋ ಪ್ರೆಸ್ನವ್ರಿಗೆಲ್ಲ ಮೀಟಿಂಗ್ ಕರೆದು ನಾವು ಅಂಥವ್ರಲ್ಲ ಸತ್ಯ ಹರಿಶ್ಚಂದ್ರ ನಮ್ಮ ಮನೆ ಹಿತ್ಲಲ್ಲಿಂದ ಓಡೋಗಿದ್ದ. ಸೊ ನಾವು ತುಂಬಾ ಪ್ರಾಂಪ್ಟ್. ನೀವು ಕೂಡ ಕೇಳಿದ್ರೆ ನಾವು ಹಾಟ್ ಸುದ್ದಿ ಹೇಳ್ತೀವಿ ಅಂತ ಜರ್ನಲಿಸ್ಟ್ ಗಳಿಗೆ ಕಿವಿ ಮಾತು ಹೇಳಿದ್ರಂತೆ. ಅದೇನು ಅಂತ ಕೇಳೋಣ. ನಡಿಕಾಂತ ನಡಿ. ಆಯ್ತಾ ಸ್ವಾಮಿ? ಓ ನಮ್ ಬಿಗ್ ಬಾಸು ಸಖತ್ ಖುಷಿ ಆಗ್ತದೆ ನಿಮ್ಗೆ ನೋಡ್ಲಿಕ್ಕೆ. ಬಿಗ್ ಬಾಸು ಅಂದಂಗೆ ಈ ವ್ಯವಸ್ಥೆ ಬಗ್ಗೆ ನಿಮಗೆ ಬೇಜಾರಾಗುತ್ತನ? ಇಲ್ಲ, ನಾವು ಹೊಸದಾಗಿ ಕಾಣುವ ವ್ಯವಸ್ಥೆಗಳಿವೆಲ್ಲ ನಮಗೇನು ಬೇಸರ ಇಲ್ಲ. ಯಡಿಯೂರಪ್ಪನವರು ಜೈಲೊಳಗೆ ಕಮಾಂಡ್ ಮಾಡಿದ್ರೆ 10 ಜನ ಮಂತ್ರಿಗಳು 12 ಜನ ಮಂತ್ರಿಗಳು, ಅಲ್ಲಿಂದ ಚೀಫ್ ಮಿನಿಸ್ಟ್ರು, ಅವ್ರನ್ನ ಇಡೀ ನಥಿಂಗ್ ಬಟ್ ಮಿನಿ ಕ್ಯಾಬಿನೆಟ್ ತರ ಅಲ್ಲಿ ಕೂತು ಚರ್ಚೆ ಆಯಿತು. ಬಿಗ್ ಬಾಸು ನೀವು ಹೇಳಿದ್ದು 100% ಸತ್ಯ. ಅದೆಲ್ಲ ಇರ್ಲಿ, ಅಂದಹಾಗೆ ಈ ಕಮಲ್ದವರು ನಿಮ್ಮ ಬಗ್ಗೆ ಏನೋ ಅಂತಾರಲ್ಲ, ಏನ್ ಹೇಳ್ತೀರಿ ನೀವು? ರಾಜಕೀಯ ಸ್ವಲ್ಪ ಅದೇ ಅರ್ಥ ಆಯ್ತ್ರಿ, ಸ್ವಲ್ಪ ಇರ್ರಿ, ಅರ್ಥ ಆಯ್ತು ನಮ್ಗೆ. ದತ್ತಾಡ್ರ ನೀವು ಸುಮ್ಮನೆ ನಿಮ್ಮ ವಯಸ್ಸಾದಷ್ಟು ಅವ್ರು ರಾಜಕೀಯದಲ್ಲಿದ್ದಾರೆ, ಏನು ಮಧ್ಯೆ ಬಾಯಿ ಹಾಕ್ತೀರಿ? ಅವ್ರಿಗೆ ಗೊತ್ತಿಲ್ಲ. ಅಷ್ಟು ಅರ್ಥ ಆಗಲ್ವೇ? ಯಡಿಯೂರಪ್ಪನವ್ರ ಸರ್ಕಾರ ಅವರು ಒಂದು ಸ್ವಲ್ಪ ಕೂಲಾಗಿದ್ರೆ ಹೇಳ್ತೀನಿ ನಿಮಗೆ. ಯಡಿಯೂರಪ್ಪನವ್ರ ಸರ್ಕಾರ ಇವತ್ತು ದೇವೇಗೌಡರ ಫ್ಯಾಮಿಲಿ ಮೇಲೆ ಒಂದಲ್ಲ ಒಂದು ಅದಕ್ಕೊಂದು 2-3 ಜನ ಇಟ್ಕೊಂಡಿದ್ದಾರೆ. ಒಂದಲ್ಲ ಒಂದು ಹಾಕ್ಲೇಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಹೌದು ಬಿಗ್ ಬಾಸ್, ಅವ್ರಿಗೆ ಗೊತ್ತಿಲ್ಲ ಆ ಗಾಡ್ ತಿಮ್ಮಪ್ಪನಷ್ಟೇ ನೀವು ಪ್ರಾಂಪ್ಟ್ ಅಂತ. ಗೌಡ್ರೆ, ಇನ್ನೇನು ದೇವೇಗೌಡರಿಗೆ ವಯಸ್ಸಾತ ಅಂತ ಕಮಲ್ದವರು ಮಾತಾಡ್ತಾರಲ್ಲ? ದೇವೇಗೌಡರು ಮಲಗಿದ್ದಾರೆ, ಅವ್ರ ಬೀದಿ ಬರೋಕ್ಕಾಗೋದಿಲ್ಲ, ಅವ್ರ ಸ್ಥಿತಿ ಚೆನ್ನಾಗಿಲ್ಲ, ಅವ್ರದ್ದು ಮುಗಿದು ಅಂತ ಕೆಲವರು ಮಾತಾಡ್ಕೊಳ್ಳೋದು ನನ್ನ ಸ್ಥಿತಿನ ನೋಡಿ ಹೆಲ್ತ್ ಪಾಯಿಂಟ್ ಅದರಿಂದ ಆ ಭಾವನೆ ಇತ್ತು. ಈಗ ನಿಮ್ಮ ಮುಂದೆ ಸ್ವಲ್ಪ ಬಂದು ಗಟ್ಟಿಯಾಗಿ ಮಾತಾಡ್ತಾ ಇಲ್ವಾ? ಅವ್ರಿಗೆ ಗೊತ್ತಿಲ್ಲ ಬಿಗ್ ಬಾಸು, ನೀವು ಮುದ್ದೆ ನಾಟಿ ಕೋಳಿ ಸಾರು ತಿಂದು ಬೆಳೆದಿರೋದು. ಹೋಗ್ಲಿ ಬಿಡ್ರಿ ಅದೆಲ್ಲ. ನಿಮ್ಮ ನೆಕ್ಸ್ಟ್ ಪ್ಲಾನ್ ಏನು? ನವೆಂಬರ್ 1ನೇ ತಾರೀಕು ರಾಜ್ಯೋತ್ಸವ ದಿನಾಚರಣೆ ಮಾಡ್ತೇವೆ. ಎಲ್ಲರೂ ನೀವು ಒಪ್ಪಿಕೊಂಡ್ರೆ ಜಸ್ಟ್ ವಿಲ್ ಸ್ಪೆಂಡ್ ಸಮ್ ಟೈಮ್, ಬರೀ ಎಕ್ಸ್ಚೇಂಜ್ ಮಾಡ್ಕೊಂಡು ಊಟ ಮಾಡ್ತೀನಿ ನಾನು ನಿಮ್ಮ ಜೊತೆ ಪೂರ್ತದ. ಮತ್ತೆ ಅಲ್ಲೇನಾದರೂ ರಾಜಕೀಯ ಬಾಂಬ್ ಹಾಕ್ತಿರನ? ರಾಜಕೀಯವಾಗಲಿ ಯಾವುದೇ ವಿಷಯನೂ ಪ್ರಸ್ತಾಪ ಮಾಡೋದಿಲ್ಲ. ಬಿಗ್ ಬಾಸು, ನೀವೇನು ಬಾಂಬ್ ಹಾಕದೇ ಇದ್ರೆ ಮಜಾ ಇರಂಗಿಲ್ಲ ಅದ್ರೊಳಗೆ. ಈಗ ನಡೀತಾ ಇದೆಯಲ್ಲ ದೇಶದ ವ್ಯವಹಾರಗಳೆಲ್ಲ, ಆ ಥರ ಏನು ನಾವು ಮಾಡೋದಿಲ್ಲ. ಆಯ್ತು ಕೊಡ್ರಿ. ಐ ವಾಂಟ್ ಟು ಅರೇಂಜ್ ಎ ಗೆಟ್ ಟುಗೆದರ್ ಆನ್ 31st. ಹಂಗಂತೀರಾ? ಓಕೆ ಸೂಪರ್.
ಓಕೆ ಕಾಂತ ಓಕೆ, ನಮ್ಮ ಸಾಯಿಲ್ ಸಮ್ ದೇವೇಗೌಡ್ರನ್ನ ಸೂಪರ್ ಆಗಿ ಕಾಲ್ ಹೇಳ್ದ ನೀನು. ಐ ಲೈಕ್ ಇಟ್. ನೀನ್ ಮಾಡೋ ತರ್ಲೆಗಾದ್ರೂ ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ಲೇಬೇಕು ನಿನಗೆ. ಡೋಂಟ್ ವರಿ, ನಾನು CM ಸದಾನಂದ ಗೌಡ್ರಿಗೂ ಹೇಳ್ತೀನಿ ನಿನಗೆ ರಾಜ್ಯೋತ್ಸವ ಪ್ರಶಸ್ತಿ ನಾಳೆನೆ ಡಿಕ್ಲೇರ್ ಮಾಡ್ಲಿ ಅಂತ. ಓಕೆ, ಡೋಂಟ್ ವರಿ. ಓಕೆ, ಇವಾಗ ಇದೆಲ್ಲ ಇರ್ಲಿ ಬಾ ಕಾಂತ. ಯಾಕೋ ಹಬ್ಬದ ಊಟ ಮಾಡಿ ಹೊಟ್ಟೆ ಗುಡ ಅಂತ ಇದೆ. SG ಬೈಕ್ ತರ ನನ್ನ ಓಲ್ಡ್ ಮಾಡಲ್ ಜಾವಾ ಬೈಕ್ ನ ಈಚೆ ತೆಗಿತೀನಿ. ನಂಜನಗೂಡ್ಗೋಗಿ ಪಚ್ಚಬಾಳೆ ಹಣ್ಣು ತಿನ್ಕೊಂಬರೋಣ. ನಡೆ ಕಾಂತ ನಡೆ. ಪಾಪ ಏನ್ ಮಾಡೋದು ಹೇಳಿ, ಇವನ ತರ್ಲೆ ಪ್ರಶ್ನೆಗಳಿಗೆ ಆನ್ಸರ್ ಮಾಡೋದಕ್ಕಾಗದೆ ನಮ್ಮ ದೇವೇಗೌಡರು ಅಕ್ಟೋಬರ್ 31ಕ್ಕೆ ಬನ್ನಿ, ಒಟ್ಟಿಗೆ ಕೂಡಿ ಒಂದು ಒಳ್ಳೆ ಊಟ ಮಾಡೋಣ ಅಂತ ಹೇಳಿದ್ರು. ಎನಿವೆ, ಇವಾಗ ತಲಹರಟೆ ನಿಮಗೆ ಸೆಂಟ್ರಲ್ ಜೈಲ್ನಲ್ಲಿ ಕ್ಯಾಬಿನೆಟ್ ಸಂಪುಟ ವಿಸ್ತರಣೆ ಆಗಿದ್ದ ಪುರಾಣ ಹೇಳಬೇಕಂತೆ. ಅದೇನು ಅಂತ ಕೇಳೋದಕ್ಕೆ ಮುಂಚೆ ಒಂದು ಚಿಕ್ಕ ಬ್ರೇಕ್.